ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೇಸಿ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಕೂಲ್ ವೆದರ್ಗೆ ಒಂದು ಸ್ಪೈಸಿ ಆಗಿರೋ ಟೊಮೊಟೊ ಪರೋಟ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಆ್ಯಂಡ್ ವೆರಿ ಈಸಿಯಾಗಿ ಕೂಡ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸಣ್ಣಗೆ ಕಟ್ ಮಾಡಿರೋ ಫೈನ್ಲಿ ಚಾಪ್ಡ್ ಆಗಿರಬೇಕು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫೈನ್ಲಿ ಚಾಪ್ಡ್ ಆಗಿರಬೇಕು ಫ್ರೆಂಡ್ಸ್, ಸ್ಟಫಿಂಗೋಸ್ಕರ. ಈಗ ಇದಕ್ಕೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಥಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕಸೂರಿ ಮೆಥಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಪರೋಟಗೆ. ಹಾಗೆಯೇ ಒಂದು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನು ಫೈನ್ಲಿ ಚಾಪ್ಡ್ ಆಗಿರಬೇಕು. ಈಗ ಟೊಮೊಟೊನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಟೊಮೊಟೊ ಮೆತ್ತಗಾಗೋವರೆಗೂ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಿ. ಟೊಮೊಟೊ ಫುಲ್ಲು ಮೆತ್ತಗಾಗಬೇಕು ಅಂಥವರೆಗೂ ಕುಕ್ ಮಾಡ್ಕೊಳ್ಳಿ. ಈಗ ಇದರಿಂದಲೇ ಸ್ಪ್ಯಾಚುಲೆಯಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ಪೈಸಸ್ ಪೌಡರ್ ಆ್ಯಡ್ ಮಾಡೋಣ. 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಟರ್ಮರಿಕ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆಯೇ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಇಷ್ಟಪಡೋರು, ಸ್ಪೈಸಿ ಸ್ವಲ್ಪ ಇಷ್ಟಪಡೋರು 1 ಸ್ಪೂನ್ ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ಹಸಿ ವಾಸನೆ ಹೋದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಡ್ರೈ ರೋಸ್ಟ್ ಮಾಡಿರೋವಂಥ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ನಾನು ಹಾಕ್ತಾ ಇರೋದ್ರಿಂದ ಈ ಟೊಮೊಟೊದಲ್ಲಿರೋ ಮಾಯ್ಶ್ಚರ್ ಎಲ್ಲ ಎಳ್ಕೊಳ್ಳುತ್ತೆ ಇದು ಕಡಲೆ ಹಿಟ್ಟು. ಆವಾಗ ನಮಗೆ ಸ್ಟಫಿಂಗು ಡ್ರೈ ಸಿಗುತ್ತೆ. ನಾವು ಸ್ಟಫ್ ಮಾಡುವಾಗ ಎಲ್ಲ ಆಚೆ ಬರೋದಿಲ್ಲ, ನೀರಾಗಿರೋದಿಲ್ಲ. ಈ ಕಡಲೆ ಹಿಟ್ಟು ಸೇರಿಸೋದ್ರಿಂದ ಟೊಮೊಟೊ ಮಾಯ್ಶ್ಚರೈಸ್ ಎಲ್ಲ ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೆ. ಹಾಗಾಗಿ ಕಡಲೆ ಹಿಟ್ಟು ಸೇರಿಸ್ಕೊಳ್ಳಿ. ಹಸಿದು ಸೇರಿಸ್ಕೊಂಡ್ರೆ ಇಲ್ಲೇ ಒಂದು 2 ನಿಮಿಷ ಜಾಸ್ತಿ ಹೊತ್ತು ಸ್ವಲ್ಪ ಕುಕ್ ಮಾಡ್ಕೋಬೇಕಾಗುತ್ತೆ. ರೋಸ್ಟ್ ಮಾಡಿ ಸೇರಿಸ್ಕೊಂಡ್ರೆ ಹಸಿ ವಾಸನೆ ಇರೋದಿಲ್ಲ, ಬೇಗ ಆಗುತ್ತೆ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಪರೋಟನ ಲಟ್ಸ್ಕೊಳ್ಳೋಣ. ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ಳಿ. ಡಸ್ಟಿಂಗ್ ಮಾಡಿ ಪರೋಟ ಹಿಟ್ಟನ್ನ ಈ ಥರ ಫ್ಲ್ಯಾಟಾಗಿ ಲಟ್ಸ್ಕೊಳ್ಳಿ, ಈವನ್ನಾಗಿ. ಸ್ವಲ್ಪ ತಿಕ್ನೆಸ್ಸೇ ಇರಲಿ ಫ್ರೆಂಡ್ಸ್, ಜಾಸ್ತಿ ತೆಳುಗೆ ಬೇಡ. ಆವಾಗ ಪರೋಟ ಎಲ್ಲ ಒಡೆಯಲ್ಲ, ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಲಟ್ಸ್ಕೊಳ್ಳಿ. ನೋಡಿ, ಇಷ್ಟು ತಿಕ್ನೆಸ್ ಇರಬೇಕು. ಈಗ ಇದಕ್ಕೆ ಸ್ಟಫಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಸ್ಟಫಿಂಗ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೆಳುವಾಗಿ ಸ್ಟಫಿಂಗ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಹರಡೋ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಒಂದು ಚಾಕು ತಗೊಂಡು ಒಂದು ಸೈಡ್ ಈ ಥರ ಕಟ್ ಮಾಡ್ಕೊಳ್ಳಿ. ಪರೋಟ ಈ ರೀತಿಯಾಗಿ ಈ ಮೆಥಡಲ್ಲಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು. ಈ ಥರ ನೀಟಾಗಿ ಫೋಲ್ಡಿಂಗ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ನೀಟಾಗಿ ಕವರ್ ಆಗೋ ಥರ. ಆವಾಗ ಸ್ಟಫಿಂಗು ಆಚೆ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ನೀಟಾಗಿ ಎಲ್ಲ ಸೈಡಿಗೂ ಕವರ್ ಮಾಡ್ಕೊಳ್ಳಿ, ಸ್ವಲ್ಪ ಪ್ರೆಸ್ ಮಾಡಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ಯಾವಾಗಲೂ ಮಾಮೂಲಿ ಚಪಾತಿ ಮಾಡೋ ಬದಲು ಈ ಥರ ಒಂದ್ಸಲ ಟೊಮೊಟೊ ಪರೋಟ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಜಾಸ್ತಿ ಫೋರ್ಸ್ ಹಾಕಬೇಡಿ, ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ಈ ಥರ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಒಂದು ಸ್ವಲ್ಪ ಬಂದ್ರೂ ಪರವಾಗಿಲ್ಲ, ಅದೇನು ಆಚೆ ಎಲ್ಲ ಬೀಳೋದಿಲ್ಲ. ನೋಡಿ, ಇಷ್ಟು ತಿಕ್ನೆಸ್ ಆಗಿ ಲಟ್ಟಿಸ್ಕೋಬೇಕು. ಪರೋಟ ಎಲ್ಲ ಸ್ವಲ್ಪ ತಿಕ್ನೆಸ್ ಆಗೇ ಇರುತ್ತೆ, ಜಾಸ್ತಿ ತೆಳು ಇರೋದಿಲ್ಲ. ಈಗ ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲು ಇಲ್ಲ ಬಟರ್ ಹಾಕ್ಕೊಳ್ಳಿ. ಈಗ ಲಟ್ಸಿರೋಂಥ ಪರೋಟ ಹಾಕ್ಕೊಂಡು ಮೇಲೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆಯಿಲೆಲ್ಲ.
ಈಗ ಒಂದು ಸೈಡ್ ಕುಕ್ ಆದಮೇಲೆ ಫ್ಲಿಪ್ ಓವರ್ ಮಾಡಿ ಇನ್ನೊಂದು ಸೈಡೂ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. 2 ಸೈಡೂ ನೀಟಾಗಿ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪರೋಟ ಇಷ್ಟಪಡೋರು ಈ ಟೊಮೊಟೊ ಪರೋಟನ ಇಷ್ಟಪಡ್ತಾರೆ, ಒಂದ್ಸಲ ಮಾಡಿ ನೋಡಿ. 2 ಸೈಡ್ ಕುಕ್ ಆದಮೇಲೆ ಬಟರ್ನ ನೀಟಾಗಿ 2 ಸೈಡೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಟರ್ ಹಾಕಿದ್ರೇ ಪರೋಟ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ 2 ಸೈಡು ಕುಕ್ ಆಗಿದೆ, ಬಟರು ಸ್ಪ್ರೆಡ್ ಮಾಡಾಗಿದೆ. ನೋಡಿ ಟೊಮೊಟೊ ಪರೋಟ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರೆ ಫ್ರೆಂಡ್ಸ್. ರೆಸ್ಟೋರೆಂಟ್ ಸ್ಟೈಲ್ ಆರ್ ಡಾಬಾ ಸ್ಟೈಲ್ ಟೊಮೊಟೊ ಪರೋಟ ರೆಡಿ. ಮೇಲೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಮೊಸರು ಜೊತೆ ಟೇಸ್ಟ್ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಆಹಾ, ಈ ಕೂಲ್ ವೆದರ್ಗೆ ಸ್ಪೈಸಿಯಾಗಿರೋ ಟೊಮೊಟೊ ಪರೋಟ ಸೂಪರಾಗಿರುತ್ತೆ. ನೋಡಿ ಸ್ಟಫಿಂಗ್ ಎಲ್ಲ ಎಷ್ಟು ನೀಟಾಗಿ ಎಲ್ಲ ಸೈಡೂ ಇದೆ. ಟೇಸ್ಟ್ ಮಾಡೋಣ ಮೊಸರು ಜೊತೆ. ಒಂದು ಸ್ವಲ್ಪ ಬಟರ್ ಎದ್ಕೊಂಡು ಸ್ವಲ್ಪ ಮೊಸರು ಎದ್ಕೊಂಡು ತಿಂತಾಯಿದ್ರೆ ವಾವ್ ಫ್ರೆಂಡ್ಸ್, ಸೂಪರ್.